ಸ್ನೇಹಿತರೆ ನಮಸ್ಕಾರ. ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ BMTC ಕಡೆ ಅಂದ್ರೆ BMTC ಸ್ಟೂಡೆಂಟ್ ಪಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ. ಸೊ ಯಾರೆಲ್ಲ ಸ್ಟೂಡೆಂಟ್ ಪಾಸ್ ನ ಅಪ್ಲೈ ಮಾಡ್ತಿದ್ರೆ ಅವ್ರಿಗೆಲ್ಲ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಅಪ್ಡೇಟ್ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಆ ಅಪ್ಡೇಟ್ ಏನು ಅನ್ನೋದಕ್ಕಿಂತ ಮುಂಚೆ ನಾನೊಂದು ಯಾವ ತರ BMTC ಬಸ್ ಪಾಸ್ ಅನ್ನ ಅಪ್ಲೈ ಮಾಡೋದು ಅನ್ನೋದನ್ನ ಒಂದು ವಿಡಿಯೋ ಹಾಕಿದೆ. ಸೊ ಆ ವಿಡಿಯೋ ತುಂಬಾ ಜನ ನೋಡಿದೀರಾ, ತುಂಬಾ ಕಮೆಂಟ್ಸ್ ಕೂಡ ಅದರಲ್ಲಿ ಬಂದಿದೆ. ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಕಮೆಂಟ್ಸ್ ಬಂದಿದೆ, ಲೊಕೇಶನ್ ಆನ್ ಆಗ್ತಾ ಇಲ್ಲ. ಸೊ ನೀವು ಏನಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸೇವಾ ಸಿಂಧು ಓಪನ್ ಮಾಡಿದ ಕೂಡಲೇ ಒಂದು ಪಾಪ್ಅಪ್ ಬರುತ್ತೆ. ಸೊ ಆ ಪಾಪ್ಅಪ್ ಅನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಿರ್ಬೇಕು. ಸೊ ಆ ಕಮೆಂಟ್ಸ್ ಗಳ ಬಗ್ಗೆ ಕೆಲವೊಂದು ಆನ್ಸರ್ಸ್ ಗಳನ್ನ ನಾನು ಇವತ್ತು ಮಾಡ್ತೀನಿ. ಆನ್ಸರ್ಸ್ ಗಳನ್ನ ನಾವು ಸ್ವಲ್ಪ ನೋಡೋಣ, ಏನೇನ್ ಕಮೆಂಟ್ಸ್ ಬಂದಿದೆ. ಸೊ ಈ ಕಮೆಂಟ್ಸ್ಗೆ ಏನೇನೆಲ್ಲ ಉತ್ತರ. ಸೊ ಫಸ್ಟ್ ಇದ್ದಿದ್ದ ವೆಬ್ಸೈಟ್ ಚೆನ್ನಾಗಿತ್ತು, ಇದರಲ್ಲಿ ತುಂಬಾ ತಲೆನೋವು ಆಗ್ತಿದೆ. ಖಂಡಿತ, ಯಾಕಂತಂದ್ರೆ ಹೊಸ ವೆಬ್ಸೈಟ್ ಆದ ತಕ್ಷಣ ಸ್ವಲ್ಪ ಚೇಂಜಸ್ ಇರುತ್ತೆ. ಸೇಮ್ ಇದೆ, ಬಟ್ ಏನಂತಂದ್ರೆ 100% ಆಗಿ ಯೂಸ್ಫುಲ್ ಆಗುತ್ತೆ. ಸೊ ಏನಂತಂದ್ರೆ BMTC ಇದೊಂದು ಸರ್ವರ್ ಇಶ್ಯೂ ಇರ್ಬೋದು. ಸೊ ಸೇವಾ ಸಿಂಧು ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ರೇಂಜ್ಗೆ ಅದು ಒಂದು ಗೌರ್ಮೆಂಟ್ ತರ ಒಂದು ಗೌರ್ಮೆಂಟ್ ವೆಬ್ಸೈಟ್ ಅದನ್ನು ಕೂಡ. ಸೊ ಅದರಲ್ಲಿ ತುಂಬಾ ಸರ್ವಿಸಸ್ ಇದೆ. ಸೊ ಯಾವುದೇ ಬಸ್ ಪಾಸ್ ಇದ್ರೂ ಅದರಲ್ಲೇ ಅಪ್ಲೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಅದರಲ್ಲೇ ಅವರು ಕೊಟ್ಬಿಟ್ಟಿದ್ದಾರೆ. ನೋ ವ್ಯಾಲಿಡ್ ಇನ್ಫಾರ್ಮೇಶನ್, ಥ್ಯಾಂಕ್ ಯು. ಸೊ ಇನ್ ದ ಎಂಡ್, ಆಫ್ಟರ್ ಟ್ಯಾಪಿಂಗ್ ಆನ್ ಸಬ್ಮಿಟ್, ಇಟ್ಸ್ ಶೋಯಿಂಗ್ ಸಬ್ಮಿಷನ್ ಲೊಕೇಶನ್ ನಾಟ್ ಸೆಲೆಕ್ಟೆಡ್, ವಾಟ್ ಟು ಡೂ. ಸೊ ಆಗ್ಲೇ ಹೇಳ್ದಂಗೆ ಫೈನಲ್ ಆಗಿ ಸಬ್ಮಿಟ್ ಮಾಡಿದ್ಮೇಲೆ ಲೊಕೇಶನ್ ಸೆಲೆಕ್ಟ್ ಆಗಿಲ್ಲ ಅಂತ ಬರುತ್ತೆ. ಸೊ ಮೊದಲಿಗೆ ನೀವು ಸೇವಾ ಸಿಂಧು ಓಪನ್ ಮಾಡ್ಕೊಂಡ ಕೂಡಲೇ ನಿಮ್ಗೆ ಏನಪ್ಪಾ ಅಂತಂದ್ರೆ ಆ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಆವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನೀವು ಓಕೆ ಕೊಟ್ಟಿದ್ರಪ್ಪ ಅಂತಂದ್ರೆ ಮಾತ್ರ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ಇಲ್ಲ ಅಂತಂದ್ರೆ ಈ ರೀತಿ ಎರರ್ ಬರುತ್ತೆ. ಸೊ ನೆಕ್ಸ್ಟ್ ಅಪ್ಲಿಕೇಶನ್, ಸರ್ ಅಪ್ಲಿಕೇಶನ್ ಹಾಕಿ 3 days ಆಗಿದೆ. ಅದು ಒಂದು ಫಾರ್ಮ್ ಬಂತಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದನ್ನ ಜೆರಾಕ್ಸ್ ತಗೊಂಡು ಕಾಲೇಜಲ್ಲಿ ಸಬ್ಮಿಟ್ ಮಾಡಿದೀವಿ. ಯಾವಾಗ ಅಪಾಯಿಂಟ್ಮೆಂಟ್ ಮಾಡೋದು ಸರ್? ಅಪಾಯಿಂಟ್ಮೆಂಟ್ ಬಗ್ಗೆ ಯಾವುದೇ ತರದ ಒಂದು ಇನ್ಫಾರ್ಮೇಶನ್ ಇಲ್ಲ. ನಿಮ್ಗೆ ಕನ್ಫರ್ಮೇಶನ್ ಆಯ್ತು ಅಂತಂದ್ರೆ ಒಂದು ಮೆಸೇಜ್ ಬಂತಪ್ಪ ಅಂತಂದ್ರೆ ನಿಮ್ಮ ಪಾಸ್ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಅಂದ್ರೆ ಸಕ್ಸಸ್ಫುಲ್ ಆಗಿದೆ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಆಗಿದೆ, ಅಪ್ರೂವ್ಡ್ ಆಗಿದೆ, ಏನಾದ್ರೂ ಒಂದು ಮೆಸೇಜ್ ಬಂದ ಕೂಡಲೇ ನೀವೇನ್ ಮಾಡಿ ಹತ್ತಿರದ BMTCಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ಸೊ ವಿಚಾರಿಸಿ, ಆವಾಗ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ ಯಾವ ತರ ಡೀಟೇಲ್ಸ್ ಅಂತ. ಯಾಕಂತಂದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಳೋದಿಕ್ಕೆ ಯಾವುದೇ ತರದ ಒಂದು ಅಪ್ಡೇಟ್ ಇನ್ನೂ ಅವ್ರ ಕಡೆಯಿಂದ ಬಂದಿಲ್ಲ. ಸೊ ಈ ರೀತಿಯಾದಂತ ಕೆಲವೊಂದು ಕಮೆಂಟ್ಸ್ ಗಳು ಬಂದಿತ್ತು. ಹಾಗಂತಂದ್ರೆ ಇವಾಗ ಈ ಬಂದಿರುವಂತ ಒಂದು ಅಪ್ಡೇಟ್ ಏನು? ಸೊ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ನಾನು ಅವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ದೀನಿ. ಸೊ ಈ ವೆಬ್ಸೈಟ್ ಅಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ 2024-25 ಅಂತ ಇದೆ. ಕೆಳಗಡೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಇನ್ಸ್ಟಿಟ್ಯೂಷನ್ ರಿಜಿಸ್ಟ್ರೇಷನ್ 2024-25 ಸ್ಟೂಡೆಂಟ್ ಬಸ್ ಪಾಸ್ ಅಪ್ಲಿಕೇಶನ್ ಇಶ್ಯೂಡ್ ಥ್ರೂ ಸೇವಾ ಸಿಂಧು ಪೋರ್ಟಲ್. ಸೊ ಇನ್ಸ್ಟಿಟ್ಯೂಷನ್ ಹ್ಯಾವ್ ಟು ವೆರಿಫೈ ದ ಅಪ್ಲಿಕೇಶನ್ ಥ್ರೂ ಸೇವಾ ಸಿಂಧು ಪೋರ್ಟಲ್ ಓನ್ಲಿ. ಸೊ ಆನ್ BMTC ಏನ್ ಮಾಡಿದಾನಪ್ಪ ಅಂತಂದ್ರೆ, ನೀವು ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಪ್ಲಿಕೇಶನ್ ಸೇವಾ ಸಿಂಧು ಪೋರ್ಟಲ್ ಅಲ್ಲೇ ಹಾಕ್ತಿದ್ದಾರೆ. ಸೊ ಇನ್ಸ್ಟಿಟ್ಯೂಟ್ ಅವರು ಕೂಡ ವೆರಿಫೈ ಮಾಡಬೇಕು ಆ ಅಪ್ಲಿಕೇಶನ್ ಗಳನ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲೇನೆ. ಹೆನ್ಸ್ ಪ್ಲೀಸ್ ಲಾಗ್ ಇನ್ ಥ್ರೂ ದ ಗಿವನ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಂಡ್ ರಿಜಿಸ್ಟರ್. ಸೊ ಇನ್ಸ್ಟಿಟ್ಯೂಷನ್ ಗಳಿಗೆನೆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಗಳನ್ನ ಕೊಟ್ಟಿರ್ತಾರೆ ಪೋರ್ಟಲ್ ಕಡೆಯಿಂದ. ಸೊ ಆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಅನ್ನ ಯೂಸ್ ಮಾಡಿಕೊಂಡು ಏನ್ ಮಾಡ್ಬೇಕು, ನಿಮ್ಮ ಒಂದು ಅಪ್ಲಿಕೇಶನ್ ಗಳನ್ನ ಏನ್ ಮಾಡ್ಬೇಕಂತಂದ್ರೆ ಅವರು ವೆರಿಫೈ ಮಾಡಬೇಕು. ನಿಮ್ಮ ಇನ್ಸ್ಟಿಟ್ಯೂಷನ್, ಸ್ಕೂಲ್ಸ್, ಕಾಲೇಜಸ್ ಗಳೆಲ್ಲ ವೆರಿಫೈ ಮಾಡಬೇಕು. ವೆರಿಫೈ ಮಾಡ್ಕೊಂಡು ಅಪ್ರೂವ್ ಮಾಡಬೇಕು. ಸೊ ಅಪ್ರೂವ್ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ BMTCಗೆ ಹೋಗುತ್ತೆ. ಸೊ ಇದೇ ಒಂದು ಅಪ್ಡೇಟ್ ಅನ್ನೋದಕ್ಕೆ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಅಪ್ಡೇಟ್ ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊಡಿ. ಸೊ ಬಸ್ ಪಾಸ್ ಅಪ್ಲಿಕೇಶನ್ ಹಾಕ್ತಿದ್ರ ಅಂತಂದ್ರೆ ಯಾವುದೇ ತರದ ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.